ಮುಂಬರುವ ಐಪಿಎಲ್ ಮೆಗಾ ಹರಾಜಿಗೂ ಮುನ್ನ ಆರ್ಸಿಬಿ ಈ ಐವರನ್ನು ಕೈಬಿಡೋದು ಗ್ಯಾರಂಟಿ. ಬೆಂಗಳೂರು 17ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕಪ್ ಗೆಲ್ಲದೆ ಬರಿಗೈನಲ್ಲಿ ವಾಪಸ್ಸಾಗಿದೆ. 2025ರ ಐಪಿಎಲ್ ಟೂರ್ನಿಗೂ ಮುನ್ನ ನಡೆಯಲಿರುವ ಮೆಗಾ ಹರಾಜಿಗೂ ಮುನ್ನ ಈ 5 ಆಟಗಾರರಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಗೇಟ್ ಪಾಸ್ ನೀಡಲಿದೆ. ಈ ಪಟ್ಟಿಯಲ್ಲಿ 2 ಅಚ್ಚರಿಯ ಹೆಸರುಗಳು ಇವೆ. 17ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ನಿರಾಸ ಆರಂಭ ಪಡೆದಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ದ್ವಿತೀಯಾರ್ಧದಲ್ಲಿ ಅದ್ಭುತ ಪ್ರದರ್ಶನ ತೋರುವ ಮೂಲಕ ನಾಕೌಟ್ ಹಂತ ಪ್ರದರ್ಶಿಸಿತ್ತು. ಇನ್ನು ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಎದುರು 4 ವಿಕೆಟ್ ಅಂತರದಲ್ಲಿ ಸೋತು ಕಾಣುವ ಮೂಲಕ ಮತ್ತೊಮ್ಮೆ ಕಪ್ ಗೆಲ್ಲುವ ಕನಸನ್ನು ನುಚ್ಚುನೂರು ಮಾಡಿಕೊಂಡಿದೆ. 2024ನೇ ಸಾಲಿನ ಐಪಿಎಲ್ ಟೂರ್ನಿಯಲ್ಲಿ ಗೆಲುವು ಅದ್ಭುತ ಪ್ರತಿಭೆಗಳನ್ನು ತಂಡಕ್ಕೆ ಸಿಕ್ಕಿವೆ. ಅದೇ ರೀತಿ ಕೆಲವು ಆಟಗಾರರು ಆರ್ಸಿಬಿಗೆ ಹೊರೆ ಎನಿಸಿದ್ದಾರೆ. ನಾವಿಂದು ಮುಂಬರುವ ಐಪಿಎಲ್ ಮೆಗಾ ಹರಾಜಿಗೂ ಮುನ್ನ ಆರ್ಸಿಬಿ ಫ್ರಾಂಚೈಸಿಯ ಕೈಬಿಡುವ 5 ಆಟಗಾರರು ಯಾರು ಎಂಬುದನ್ನು ತಿಳಿಯೋಣ ಬನ್ನಿ. ಅನುಜ್ ರಾವತ್. ಆರ್ಸಿಬಿ ತಂಡದ ವಿಕೆಟ್ ಕೀಪರ್ ಬ್ಯಾಟರ್ ಅನುಜ್ ರಾವತ್ ಈ ಬಾರಿ ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಲ್ಲಿ ಮತ್ತೊಮ್ಮೆ ವಿಫಲರಾದರು. ಆರ್ಸಿಬಿ ಫ್ರಾಂಚೈಸಿಯು ಕಳೆದ ಐಪಿಎಲ್ ಹರಾಜಿನಲ್ಲಿ ಅನುಜ್ ರಾವತ್ ಅವರಿಗೆ ಬರೋಬ್ಬರಿ 3.4 ಕೋಟಿ ರೂಪಾಯಿ ನೀಡಿ ಖರೀದಿಸಿತ್ತು. ಆದರೆ ಅನುಜ್ ರಾವತ್ ಆರ್ಸಿಬಿ ಪರ 5 ಪಂದ್ಯಗಳನ್ನಾಡಿ ಕೇವಲ 24.50 ಸರಾಸರಿಯಲ್ಲಿ 98 ರನ್ ಗಳಿಸಿ ನಿರಾಸೆ ಮೂಡಿದ್ದರು. ಹೀಗಾಗಿ ಆರ್ಸಿಬಿ ರಾವತ್ ಅವರನ್ನು ರಿಲೀಸ್ ಮಾಡುವುದು ಗ್ಯಾರಂಟಿಯಾಗಿದೆ. ಅಲ್ಜಾರಿ ಜೋಸೆಫ್. ಆರ್ಸಿಬಿ ತಂಡವು ಕಳೆದ ಬಾರಿಯ ಐಪಿಎಲ್ ಹರಾಜಿನಲ್ಲಿ ಖರೀದಿಸಿದ ದುಬಾರಿ ವೇಗಿ ಅಲ್ಜಾರಿ ಜೋಸೆಫ್ ಫ್ರಾಂಚೈಸಿ ಇಟ್ಟ ನಿರೀಕ್ಷೆಯನ್ನು ಮಣ್ಣು ಪಾಲು ಮಾಡಿದರು. ಅಲ್ಜಾರಿ ಜೋಸೆಫ್ ಅವರನ್ನು ಆರ್ಸಿಬಿ ಫ್ರಾಂಚೈಸಿ 11.50 ಕೋಟಿ ರೂಪಾಯಿ ನೀಡಿ ಖರೀದಿಸಿತ್ತು. ಆದರೆ ವಿಂಡೀಸ್ ವೇಗಿ ಆರ್ಸಿಬಿ ಪರ 3 ಪಂದ್ಯಗಳನ್ನಾಡಿ 11.89ರ ಎಕಾನಮಿಯಲ್ಲಿ ಆರ್ಸಿಬಿ ರನ್ ಬಿಟ್ಟುಕೊಟ್ಟು ಕೇವಲ 1 ವಿಕೆಟ್ ಪಡೆದು ದುಬಾರಿ ಎನಿಸಿಕೊಂಡಿದ್ದರು. ಜೋಸೆಫ್ಗೆ ಗೇಟ್ ಪಾಸ್ ಫಿಕ್ಸ್ ಅನ್ಸುತ್ತೆ. ಟಾಮ್ ಕರನ್. ಇಂಗ್ಲೆಂಡ್ ಮೂಲದ ಬೌಲಿಂಗ್ ಆಲ್ರೌಂಡರ್ ಟಾಮ್ ಕರನ್ ಅವರನ್ನು 2024ರ ಐಪಿಎಲ್ ಆಟಗಾರರ ಹರಾಜಿನಲ್ಲಿ ಆರ್ಸಿಬಿ ಫ್ರಾಂಚೈಸಿ 1.50 ಕೋಟಿ ರೂಪಾಯಿ ನೀಡಿ ಖರೀದಿಸಿತ್ತು. ಆದರೆ ಈ ಆವೃತ್ತಿಯಲ್ಲಿ ಟಾಮ್ ಕರನ್ಗೆ ಆರ್ಸಿಬಿ ಪರ ಒಂದೇ ಒಂದು ಪಂದ್ಯ ಆಡಲು ಅವಕಾಶ ಸಿಕ್ಕಿರಲಿಲ್ಲ. ಹೊಸ ತಂಡ ಕಟ್ಟುವ ಆಲೋಚನೆಯಲ್ಲಿರುವ ಆರ್ಸಿಬಿ ಟಾಮ್ ಕರನ್ ಅವರನ್ನು ತಂಡದಿಂದ ರಿಲೀಸ್ ಮಾಡಿದರೂ ಅಚ್ಚರಿಯಿಲ್ಲ. ಗ್ಲೆನ್ ಮ್ಯಾಕ್ಸ್ವೆಲ್. ಹಲವು ಪಂದ್ಯಗಳನ್ನು ಏಕಾಂಗಿಯಾಗಿ ಗೆಲ್ಲಿಸಿಕೊಟ್ಟ ಗ್ಲೆನ್ ಮ್ಯಾಕ್ಸ್ವೆಲ್ ಮುಂದಿನ ಆವೃತ್ತಿಯ ಐಪಿಎಲ್ ಆರ್ಸಿಬಿ ತಂಡದಲ್ಲಿರುವುದು ಡೌಟ್. 17ನೇ ಆವೃತ್ತಿ ಐಪಿಎಲ್ನಲ್ಲಿ ಮ್ಯಾಕ್ಸ್ವೆಲ್ 10 ಪಂದ್ಯಗಳನ್ನಾಡಿ 5.78ರ ಸರಾಸರಿಯಲ್ಲಿ ಗಳಿಸಿದ್ದು ಕೇವಲ 52 ರನ್ ಮಾತ್ರ. ಇನ್ನು ಬೌಲಿಂಗ್ನಲ್ಲಿ ಮ್ಯಾಕ್ಸ್ವೆಲ್ ಕಬಳಿಸಿದ್ದು ಕೇವಲ 6 ವಿಕೆಟ್ ಮಾತ್ರ. 14.25 ಕೋಟಿ ರೂಪಾಯಿ ಜೇಬಿಸಿಕೊಳ್ಳುವ ಮೂಲಕ ಮ್ಯಾಕ್ಸ್ವೆಲ್ ಅವರಿಂದ ಆರ್ಸಿಬಿ ದೊಡ್ಡ ನಿರೀಕ್ಷೆಯಲ್ಲಿಟ್ಟಿತ್ತು. ಕರಣ್ ಶರ್ಮಾ. ಆರ್ಸಿಬಿ ತಂಡದ ಹಿರಿಯ ಲೆಗ್ ಸ್ಪಿನ್ನರ್ ಕರಣ್ ಶರ್ಮಾ ಈ ಬಾರಿಯ ಐಪಿಎಲ್ ಟೂರ್ನಿಯಲ್ಲಿ ಸಾಧಾರಣ ಪ್ರದರ್ಶನ ತೋರಿದ್ದರು. ಆರ್ಸಿಬಿ ಪರ 9 ಪಂದ್ಯಗಳನ್ನಾಡಿ 254 ರನ್ ನೀಡಿ 7 ವಿಕೆಟ್ ಗಳಿಸುವಷ್ಟೇ ಶಕ್ತರಾಗಿದ್ದರು. ಸರಾಸರಿ 10.58ರ ಎಕಾನಮಿಯಲ್ಲಿ ರನ್ ಬಿಟ್ಟುಕೊಟ್ಟು ಕರಣ್ ಶರ್ಮಾ ದುಬಾರಿಯಾಗಿದ್ದಾರೆ. ಈಗಾಗಲೇ 36 ವರ್ಷದ ಕರಣ್ ಶರ್ಮಾ ಅವರನ್ನು ಮುಂದಿನ ವರ್ಷದ ಆರ್ಸಿಬಿ ರಿಟೈನ್ ಮಾಡಿಕೊಳ್ಳುವುದು ಅನುಮಾನ ಎನ್ನಲಾಗುತ್ತಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.